ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ನಿಮ್ಮ ಜೊತೆಗೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಬಾಣಂತಿಯರಿಗೆ ಯಾವ ರೀತಿ ಬೆಣ್ಣೆಯಿಂದ ತುಪ್ಪ ಕಾಯಿಸ್ತಿದ್ರು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬೆಣ್ಣೆ ಕಾಯಿಸುವಾಗ ಯಾವ ಸಾಮಗ್ರಿಗಳನ್ನು ಹಾಕಬೇಕು ಮತ್ತು ತುಪ್ಪನ ಯಾವ ರೀತಿ ಪ್ರಿಸರ್ವ್ ಮಾಡ್ಕೊಳ್ಬೇಕು, ಬೆಣ್ಣೆ ಕಾಯಿಸುವ ಎಲ್ಲ ವಿಧಾನವನ್ನು ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ. ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ತುಪ್ಪ ತಯಾರಿಸಲು ನಂದಿನಿ ಬೆಣ್ಣೆಯ ಅರ್ಧ ಕೆಜಿ ಪ್ಯಾಕೆಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಬಳಿ ಮನೆಯಲ್ಲೇ ತಯಾರಿಸುವ ಬೆಣ್ಣೆ ಇದ್ದರೆ ಅದರಲ್ಲೂ ಸಹ ತುಪ್ಪನ ತಯಾರಿಸ್ಕೊಳ್ಬೋದು. ನನ್ನ ಬಳಿ ಆಗಲೇ ಕೆನೆ ತೆಗೆದುಬಿಟ್ಟು ನಾನು ಬೆಣ್ಣೆ ಮಾಡಿದ್ದೆ ರೀಸೆಂಟಾಗಿ, ಅದಕ್ಕೋಸ್ಕರ ಕೆನೆ ಜಾಸ್ತಿ ಇದ್ದಿದ್ದಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ನಂದಿನಿ ಬೆಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಬೆಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಆಕಳ ಬೆಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಮ್ಮೆ ಬೆಣ್ಣೆನೂ ಸಹ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಈಗ ಒಂದು ಬಾಣಲೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಂದಿನಿ ಬೆಣ್ಣೆಯಲ್ಲಿ ಕೊಳೆ ಇರಲ್ಲ ಸ್ನೇಹಿತರೆ. ನಾನು ಆಗಲೇ 10ರಿಂದ 12 ವರ್ಷದಿಂದ ಈ ಬೆಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 1ರಿಂದ 2 ಸರಿ ಇದನ್ನು ನೀರು ಹಾಕಿಬಿಟ್ಟು ತೊಳ್ಕೊಳ್ಬೋದು. ಇಲ್ಲಿ ನೋಡಿ, ಈ ರೀತಿ ನಾನು ತೊಳ್ಕೊಂಡಿದ್ದೀನಿ. ಇದನ್ನು ಈಗ ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಬೆಣ್ಣೆನ ಮೊದಲಿಗೆ ಕಾಯಿಸ್ಕೊಳ್ಬೇಕಾಗುತ್ತೆ. ಬೆಣ್ಣೆ ಪೂರ್ತಿ ಕರಗುವ ತನಕ ನೀವು ಬೇಕಾದರೆ ಮೀಡಿಯಮ್ ಫ್ಲೇಮು ಸಹ ಇಟ್ಕೊಳ್ಬೋದು ಸ್ನೇಹಿತರೆ. ಬೆಣ್ಣೆ ಕಾಯಿಸುವಾಗ ನೀವು ಆದಷ್ಟು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಇಟ್ಬಿಟ್ಟು ಬೆಣ್ಣೆನ ಕಾಯಿಸ್ಕೊಳ್ಳಿ. ಈ ರೀತಿ ಮಾಡುವುದರಿಂದ ತುಪ್ಪ ಚೆನ್ನಾಗಿ ಬರುತ್ತೆ, ಕೆಳಗಡೆ ಒತ್ತಲ್ಲ. ಇಲ್ಲಿ ನೀವು ಬೆಣ್ಣೆನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿದರೆ ತುಪ್ಪ ತಯಾರಿಸದೇ ಇಲ್ಲ ಅಂತ ಹೇಳ್ಬಿಟ್ಟು ತಳ ನೋಡಿಬಿಟ್ಟು ಸಹ ಗೊತ್ತಿಡ್ಬೋದು ಸ್ನೇಹಿತರೆ. ಅದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಆಮೇಲೆ. ನೀವು ನೋಡ್ತಿರ್ಬೋದು ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದೆ. ಇದನ್ನು ಪಕ್ಕದ ಒಲೆಯ ಮೇಲೆ ಇಟ್ಬಿಟ್ಟು ಈ ತುಪ್ಪಕ್ಕೆ ಕೆಲವೊಂದು ಸಾಮಗ್ರಿಗಳನ್ನು ನಾವು ಹುರ್ಕೊಳ್ಬೇಕಾಗುತ್ತೆ. ಅದನ್ನು ನಾವು ಮೊದಲಿಗೆ ಹುರ್ಕೊಳ್ಳೋಣ. ಈಗ ನಾನು ಇನ್ನೊಂದು ಗ್ಯಾಸ್ ಮೇಲೆ ಇಟ್ಬಿಟ್ಟು ಆ ಸಾಮಗ್ರಿಗಳನ್ನು ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಂತೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಮೆಂತೆಕಾಳನ್ನ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಹುರಿದಾದ್ಮೇಲೆ ಇದಕ್ಕೆ ನಾನು ಒಂದು 10ರಿಂದ 12 ಮೆಣಸಿನ್ಕಾಳು ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹುರ್ಕೊಳ್ಳಿ ಸಾಕು. ಲವಂಗ ಮತ್ತು ಮೆಣಸಿನ್ಕಾಳು ಇದೆಲ್ಲ ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇದನ್ನು ಈಗ ತಕ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ತಕ್ಕೊಂಡಾದಮೇಲೆ ಇದಕ್ಕೆ ನಾನು ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ. ಇದಕ್ಕೆ 2 ಏಲಕ್ಕಿ ಹಾಕಿಬಿಟ್ಟು ಇದನ್ನು ಕುಟ್ಕೊಳ್ಬೇಕಾಗುತ್ತೆ. ನೋಡಿ, ನನ್ನ ತುಪ್ಪ ಈ ರೀತಿ ಬಂದಿದೆ. ಮೊದಲಿಗೆ ನೀರಾಗಿ ನೊರೆ ಇತ್ತು, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನೊರೆನೂ ಸಹ ಈ ರೀತಿ ಬರ್ತಾ ಇದೆ, ನೋಡ್ತಿರ್ಬೋದು ನೀವು. ನೊರೆ ಸ್ವಲ್ಪ ಬಿಡಿ ಆದರೆ ಅಂದರೆ ಒಡಕಾಗುತ್ತಲ್ಲ ಸ್ನೇಹಿತರೆ, ಆವಾಗ ತುಪ್ಪ ಬಿಡ್ತಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ರೀತಿ ನೊರೆ ಬಿಡಿಯಾಗಿ ಬರ್ತಾ ಇದೆ, ನೀವು ನೋಡ್ತಿರ್ಬೋದು. ನಾವು ಹಾಲು ಹೊಡಿಯುತ್ತಲ್ಲ, ಕೆನೆ ಯಾವ ರೀತಿ ಬರುತ್ತಲ್ಲ ಆ ರೀತಿ ಒಡೆದೋಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ನೊರೆ ಎಲ್ಲ ಒಡೆದ್ಬಿಟ್ಟು ಬರೀ ತುಪ್ಪ ಅಷ್ಟೇ ಟ್ರಾನ್ಸ್ಲೂಟ್ ಕಲರ್ ಬರುತ್ತೆ ಸ್ನೇಹಿತರೆ. ಅಲ್ಲಿ ತನಕನೂ ನೀವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ, ತುಪ್ಪನ ಕಾಯಿಸ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ನೊರೆ ಎಲ್ಲ ಹೋಗ್ಬಿಟ್ಟು ಈಗ ಸ್ವಲ್ಪ ಅಷ್ಟೇ ಇದೆ, ತುಪ್ಪ ಚೆನ್ನಾಗಿ ಬೀಳ್ಕೊಳ್ತಾ ಇದೆ. ನೀವು ನೋಡ್ತಿರ್ಬೋದು. ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ನೀವು ಪದೇ ಯಾಕೆ ಹೇಳ್ತೀರಾ ಅಂತ ಹೇಳಿದರೆ, ಇಲ್ಲಿ ನೀವು ಗ್ಯಾಸ್ ಫ್ಲೇಮ್ ಹೈ ಇಟ್ಕೊಂಡ್ರೆ ತುಪ್ಪ ಸೀದೋಗುತ್ತೆ, ಟೇಸ್ಟ್ ಅದು ಚೆನ್ನಾಗಿ ಬರಲ್ಲ, ಮರುಳಾಗಿ ತುಪ್ಪ ಬರಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಅಜ್ಜಿ ಇದೇ ರೀತಿ ತುಪ್ಪ ಮಾಡ್ತಿದ್ರು, ನಮ್ಮ ಅಮ್ಮನೂ ಸಹ ಇದೇ ರೀತಿ ತುಪ್ಪನ ಮಾಡ್ತಾರೆ. ನೀವು ನೋಡ್ತಿರ್ಬೋದು, ಎಲ್ಲ ನೊರೆ ಅಂಶ ಎಲ್ಲ ಹೋಗ್ಬಿಟ್ಟು ಈಗ ಟ್ರಾನ್ಸ್ಲೂಟ್ ಕಲರ್ ಬಂದಿದೆ ತುಪ್ಪ. ಈಗ ಈ ಸ್ಟೇಜಲ್ಲಿ ನೀವು ತುಪ್ಪ ಯಾವ ರೀತಿ ಬಂದಿದೆ ಇಲ್ಲ ಅಂತ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ಬಾಣಲೆ ಅಥವಾ ಪಾತ್ರೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಈ ರೀತಿ ಸೈಡ್ ಮಾಡಿದರೆ ತೆಳಗಡೆ ಬ್ರೌನ್ ಕಲರ್ ಬಂದರೆ ತುಪ್ಪ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಈಗ ನಾನು 2 ಬೆಳ್ಳುಳ್ಳಿ ಸುಲಿಬಿಟ್ಟು 1 ಮೆಣಸಿನ್ಕಾಯಿ ಮುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ವೀಳ್ಯದೆಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಮೆಂತೆಕಾಳು, ಲವಂಗ ಮತ್ತು ಮೆಣಸಿನ್ಕಾಳು, ಏಲಕ್ಕಿ ಕುಟ್ಟಿದ್ದಲ್ಲ ಅದನ್ನು ಸಹ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು 1 ನಿಮಿಷ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತುಪ್ಪದಲ್ಲಿ ಚೆನ್ನಾಗಿ ಎಲ್ಲ ಪದಾರ್ಥಗಳು ಇನೆನ್ಸ್ ಆಗುವವರೆಗೂ ನೀವು ತುಪ್ಪನ ಕಾಯಿಸ್ಕೊಳ್ಬೇಕಾಗುತ್ತೆ. ಕೊನೆಯದಾಗಿ ಇಲ್ಲಿ ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದರಿಂದ ತುಂಬ ಚೆನ್ನಾಗಿ ಬರುತ್ತೆ, ಮರಳಾಗಿ ತುಪ್ಪ ಬರುತ್ತೆ ಅಂತ ನಮ್ಮಮ್ಮ ಹೇಳ್ತಾರೆ. ಆಮೇಲೆ ನಮ್ಮ ಬೆಣ್ಣೆಲಿ ಏನಾದರೂ ಸ್ವಲ್ಪ ಕೊಳೆ ಇದ್ದರೆ ಅದನ್ನು ಸಹ ಹೋಗುತ್ತೆ, ಸೈಡ್ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ನಾನು ಅರಿಶಿನ ಹಾಕೋದು ಮರ್ತಿದ್ದೆ. ಇಲ್ಲಿ ನಾನು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿ ತಣ್ಣಗಾಗಲು ಬಿಡಬೇಕಾಗುತ್ತೆ.
ತುಪ್ಪ ಈಗ ತಣ್ಣಗಾಗಿದೆ ಸ್ನೇಹಿತರೆ. ನೀವು ನೋಡ್ತಿರ್ಬೋದು ತುಪ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ, ಬಂಗಾರದ ಕಲರ್ ಬಂದಿದೆ. ಇದನ್ನು ಈಗ ಒಂದು ಗಾಜಿನ ಡಬ್ಬಿಯಲ್ಲಿ ನಾನು ಶೇಖರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಟೀಲ್ ಡಬ್ಬಿ ಇರುತ್ತಲ್ಲ ಅದರಲ್ಲೂ ಸಹ ಶೇಖರಿಸ್ಕೊಳ್ಬೋದು. ನೀವು ಆದಷ್ಟು ಗಾಜು ಅಥವಾ ಸ್ಟೀಲಿನ ಬಾಟ್ಲಿಯಲ್ಲಿ ನೀವು ತುಪ್ಪನ ಶೇಖರಿಸ್ಕೊಳ್ಳಿ. ಇಲ್ಲ ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ನೀವು ಹಾಕೊಳ್ಳೋಕೆ ಹೋಗ್ಬೇಡಿ ಸ್ನೇಹಿತರೆ, ಅಷ್ಟು ಚೆನ್ನಾಗಲ್ಲ ಪ್ಲಾಸ್ಟಿಕ್ ಆರೋಗ್ಯಕ್ಕೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಈ ರೀತಿ ನಾನು ತುಪ್ಪನ ಬಾಟ್ಲಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ತುಪ್ಪನೂ ಸಹ ಬಾಟ್ಲಿಯಲ್ಲಿ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಇಲ್ಲಿ ಈ ಬಾಣಲೆ ಇರುತ್ತಲ್ಲ ಅದರಲ್ಲಿ ಯಾವ ರೀತಿ ಎಗ್ ಬಿರಿಯಾನಿ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಆ ವಿಡಿಯೋನ ಸಹ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಇಲ್ಲಿ ತುಪ್ಪನ ಸ್ವಲ್ಪ ಗಟ್ಟಿಯಾಗೋಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ಹಳೆ ಕಾಲದಲ್ಲಿ ತುಪ್ಪನ ಪ್ರಿಸರ್ವ್ ಮಾಡೋಕ್ಕೆ ಏನು ಹಾಕ್ತಿದ್ರು ಅಂತ ಹೇಳ್ಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ. ನಾನು ನೆಕ್ಸ್ಟ್ ಒಂದಿನ ಆದಮೇಲೆ ತುಪ್ಪ ಚೆನ್ನಾಗಿ ಗಟ್ಟಿ ಆಗುತ್ತಲ್ಲ ಆವಾಗ ಏನು ಹಾಕಬೇಕು ಅಂತ ತೋರಿಸ್ತೀನಿ ಸ್ನೇಹಿತರೆ. ಒಂದಿನ ಆಗಿದೆ, ನೀವು ನೋಡ್ತಿರ್ಬೋದು. ಈಗ ನಾನು ಬಾಟಲ್ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ತುಪ್ಪ ಮರಳು ಮರಳಾಗಿ ಬಂದಿದೆ, ನೀವೇ ನೋಡ್ತಿರ್ಬೋದು ಸ್ನೇಹಿತರೆ. ಈ ರೀತಿ ನೀವು ಮನೆಯಲ್ಲೇ ತುಂಬ ಸುಲಭವಾಗಿ ಬೆಣ್ಣೆಯಿಂದ ತುಪ್ಪ ತಯಾರಿಸ್ಕೊಳ್ಬೋದು. ಅಂಗಡಿಯಿಂದ ತುಪ್ಪ ತೊಗೊಂಡು ಬರೋಕ್ಕಿಂತ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿರೋ ತುಪ್ಪನ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ಎಷ್ಟು ಮರಳು ಮರಳಾಗಿರೋ ತುಪ್ಪ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಹಳೆ ಕಾಲದಲ್ಲಿ ತುಪ್ಪ ತಯಾರಿಸುವಾಗ ಲವಂಗ, ಏಲಕ್ಕಿ, ಮೆಣಸಿನಕಾಳು, ಬೆಳ್ಳುಳ್ಳಿ, ವೀಳ್ಯದೆಲೆ, ಉಪ್ಪು, ಅರಿಶಿನ ಎಲ್ಲ ಹಾಕುವುದರಿಂದ ಬಾಣಂತಿಯರಿಗೆ ಕೆಮ್ಮು, ಶೀತ ಏನೂ ಆಗಲ್ಲ. ಆಮೇಲೆ ಡೈಜೆಷನ್ನು ತುಂಬ ಚೆನ್ನಾಗಿ, ಬೆಳ್ಳುಳ್ಳಿ ಆಗಲಿ, ವೀಳ್ಯದೆಲೆ ಆಗಲಿ, ಆಮೇಲೆ ಲವಂಗ, ಮೆಣಸಿನಕಾಳು ಎಲ್ಲ ಡೈಜೆಷನ್ಗೂ ತುಂಬ ಚೆನ್ನಾಗಿ ಅಲ್ವಾ ಸ್ನೇಹಿತರೆ. ಅದನ್ನೆಲ್ಲ ಹಾಕಿಬಿಟ್ಟು 1.5ರಿಂದ 2 ತಿಂಗಳು ಮುಂಚೆನೇ ತುಪ್ಪನ ತಯಾರಿಸ್ತಿದ್ರು ಬೆಣ್ಣೆಯಿಂದ. ಹೊಸದಾಗಿ ತಯಾರಿಸುವ ತುಪ್ಪ ಬಾಣಂತಿಯರಿಗೆ ಕೊಟ್ಟರೆ ಅವರಿಗೆ ಚೆನ್ನಾಗಲ್ಲ, ಕೆಮ್ಮಾಗುತ್ತೆ ಅಂತೇಳ್ಬಿಟ್ಟು ಅವ್ರು ಮೊದಲೇ ಬೆಣ್ಣೆಯಿಂದ ತುಪ್ಪ ತಯಾರಿಸ್ಬಿಟ್ಟು ಅವರು ಇಡ್ತಿದ್ರು ಸ್ನೇಹಿತರೆ. ತುಪ್ಪವನ್ನು ತಯಾರಿಸ್ಬಿಟ್ಟು ಅದರಲ್ಲಿ ಒಂದು ಪ್ರಿಸರ್ವೇಟಿವ್ ಸಹ ಹಾಕ್ತಾಯಿದ್ರು. ಆ ಪ್ರಿಸರ್ವೇಟಿವ್ ಹಾಕುವುದರಿಂದ ಸ್ವಲ್ಪನೂ ತುಪ್ಪ ಕೆಡ್ತಿದ್ದಿಲ್ಲ. ಅದೇನಂತ ಹೇಳಿದರೆ ಸ್ವಲ್ಪ ಬೆಲ್ಲ ಅಷ್ಟೇ, ಮತ್ತೇನೂ ಇಲ್ಲ ಸ್ನೇಹಿತರೆ. ತುಪ್ಪ ಬಿಸಿ ಇರುವಾಗ ಬೆಲ್ಲನ ಹಾಕೋಕೆ ಬಿಡಿ ಸ್ನೇಹಿತರೆ, ಬೆಲ್ಲ ಕರಗೋಗುತ್ತೆ. ತಣ್ಣಗಾದ್ಮೇಲೆ ಒಂದಿನ ಆದಮೇಲೆ ನೀವು ಒಂದು ತುಂಡು ಬೆಲ್ಲನ ಹಾಕಿದ್ರೆ ತುಪ್ಪ ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ. 2 ತಿಂಗಳ ತನಕ ಪ್ರಿಸರ್ವ್ ಮಾಡ್ಬೋದು ಅಂತೇಳ್ಬಿಟ್ಟು ನಮ್ಮ ಅಜ್ಜಿ ಹೇಳ್ತಿದ್ರು. ನಮ್ಮ ಅಮ್ಮನೂ ಹಾಕಿ ಇದೇ ರೀತಿ ತುಪ್ಪನ ತಯಾರಿಸ್ತಾರೆ. ನೀವು ಇದೇ ರೀತಿ ತಯಾರಿಸ್ತಾರಾ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರೀತಿಯಿಂದ ಅಡುಗೆ ಮನೆ.